बेळगाव राज्योत्सवानिमित्त पर्यटन विभागाकडून मंजूर झालेल्या 50 लाख रुपयांच्या अनुदानातून जिल्हा प्रशासन करत असलेल्या कन्नड उत्सवाबाबत नियमांचे उल्लंघन झाले असल्याचा आरोप कन्नड क्रिया समितीचे अध्यक्ष अशोक चंदर्गी यांनी केला। मंगळवारी बेळगाव येथे पत्रकार परिषदेत बोलताना त्यांनी सांगितले की 70व्या कन्नड राज्योत्सवानिमित्त प्रथमच पर्यटन विभागाकडून 50 लाख रुपयांचे अनुदान देण्यात आले। ಸಾಹಿತ್ಯ ಭವನ ನಿಂತಾಗ ಅವರಿಂದ ಆದೇಶ ಕಾಪಿ ಬಂತು, ಪ್ರವಾಸೋದ್ಯಮ ಇಲಾಖೆಯಿಂದ 50 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ನಿಮಗೆ ಅಂತ। ಬಹುಶಃ ಇದು 70 ವರ್ಷದಾಗ ಅದರ ಜಿಲ್ಲಾಧಿಕಾರಿನ ಕೇಳಿದ್ದು ನಾವು, ಯಾವಾಗ ವರ್ಷಕ್ಕೆ ರಾಜ್ಯೋತ್ಸವಕ್ಕೆ 1 ಲಕ್ಷ ಕೊಡ್ತಿದ್ರು ಅಂತ ಅದರ ಜಿಲ್ಲಾಧಿಕಾರಿ ಒಪ್ಕೊಂಡ್ರು। 50 ಲಕ್ಷ ಬಂತು, ಇಲ್ಲೇ ಆದೇಶ ಕಾಪಿ ಬಂತು, ನಮಗೂ ಖುಷಿ ಆಯ್ತು, ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ಅಂತೇಳಿ ಅವರು ಅಭಿನಂದನೆ ಮಾಡಿದೆವು। ಅದಾದಮೇಲೆ ಅಲ್ಲಿ ಅದು ಬಿಡುಗಡೆ ಆಗಿ ಕಾರ್ಯಕ್ರಮ ಮಾಡಿರಿ, ಅದಕ್ಕೆ ನಮ್ಮದು ಒಂದು ಸಲ ಮೀಟಿಂಗ್ ಆಯ್ತು। ನಾವೇನಂದೀವಿ, ಬರೀ ರಾಜ್ಯೋತ್ಸವ ಜಿಲ್ಲಾಧಿಕಾರಿ ಕಚೇರಿ ಸುತ್ತ 2 ಕಿಲೋಮೀಟರ್ದಾಗ ಆಗಬಾರ್ದು, ಎಲ್ಲಿ ಕನ್ನಡದ ಕೊರತೆ ಐತಿ, ಕನ್ನಡ ಬೆಳೆಸ್ಬೇಕಾಗೈತಿ ಅಲ್ಲಿ ಮಾಡೋಣ, ಬೆಳಗಾವಿ, ಉತ್ತರ, ದಕ್ಷಿಣ, ಗ್ರಾಮೀಣ 3 ಕಡೆ ಮಾಡೋಣ ಅಂತ ನಾನು ಪ್ರಪೋಸಲ್ ಇಟ್ಟಿವು। ನಮ್ಮ ಜೊತೆ 3 ಕಡೆ ಮಾಡೋಣ, ಯಾಕಂದ್ರೆ ಟಿಳ್ಕೋಡಿ ಐತಿ, ಗ್ರಾಮೀಣದೊಳಗೆ ಉಚ್ಮಾವ್ ಮಾಡಿರಿ, ಸಾಮ್ರಾಟ್ ಮಾಡಿರಿ, 3 ವಡಗಾಂವ್ ಕಸಾವ್ ಮಾಡಿರಿ ಅಂತ ಹೇಳಿದೆವು। ಅವಾಗ ಅದು ನಮ್ಮದು ಚರ್ಚೆ ಆಗಿದ್ದಕ್ಕೆ ಒಂದು ಸಲ ಚರ್ಚೆ ಆಯ್ತು, 3 ಕಡೆ ಮಾಡೋಣ 30 ಅಂದ್ರೆ ಅಷ್ಟರೊಳಗೆ ಏನು ಮಾಡಿದರು, ರಾಜ್ಯೋತ್ಸವಕ್ಕೆ ಅವತ್ತು ದಿವಸ ಉಪಹಾರ ಊಟ ಹಂಚಕ್ಕೆ 8 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಅಂತ ಹೇಳಿದ್ರು। ಆಯ್ತು ನೀವು 8 ಲಕ್ಷ ಖರ್ಚು ಮಾಡಿದರೆ ಮಾಡಿರಿ, ಮುಂದೆ ಮತ್ತೆ 3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ನಿಮ್ಗೆ ನಿನ್ನೆ ಹೇಳಿದ್ದಾರೆ। ಅದನ್ನು ಎದಕ್ಕೆ ಖರ್ಚು ಮಾಡಿದ್ರೆ ಅಂದರೆ ಇಲ್ಲೊಂದು ವಸ್ತು ಪ್ರದರ್ಶನ ಬಂದಿತ್ತು ಪ್ರವಾಸೋದ್ಯಮ ಇಲಾಖೆದು, ಅದರಿಂದ 3 ಲಕ್ಷ ಅದಕ್ಕೆ ತೆಗೆದುಕೊಟ್ರು, 3 1 8 1 ಆಯ್ತು, 11 ಲಕ್ಷ ಹೋಯ್ತು, ಅದರೂ ಒಪ್ಕೊಂಡು 39 ಲಕ್ಷ ಉಳಿತು। ನಾವು ನವಂಬರ್ದಾಗ ಹೇಳಿದೆವು, ಈ 3 ಕಾರ್ಯಕ್ರಮ ಮಾಡಿರಿ ಅಂತ ಅನೇಕ ಸಲ ಭೇಟಿ ಅಂತ ಹೇಳಿದೆವು। ಹುಣೆ ಅಣ್ಣವರು ಕೊನೆಗೆ ಅದು 2 ಕಾರ್ಯಕ್ರಮ ಹಿಡಿತು। ಗ್ರಾಮೀಣ ಬೇಡ ಅಂದ್ರೆ, ಗ್ರಾಮೀಣ ಅವ್ರು ಯಾಕೆ ಬೇಡ ಅಂದ್ರೂ ಗೊತ್ತಿಲ್ಲ, 2 ಕುಳಿತು, ಒಂದು ಬೆಳಗಾವಿ ಉತ್ತರ, ಇನ್ನೊಂದು ದಕ್ಷಿಣ ಅಂದರೆ ಬಸವೇಶ್ವರ। ನಾವು ನಮ್ಮ ಕೆಲವು ಯುವಕರು ಮಾಡಿದ್ರು, ಟಿಳ್ಕವಾಡಿ ಲೇಲೆ ಗ್ರೌಂಡ್ನಾಗ ಮಾಡೋಣ ಅಂತ ಸಜೆಸ್ಟ್ ಮಾಡಿದ್ರು, ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಹಾಕೋದು ಬೇಡ, ಬೆಟ್ಟಿವು ಬಸವೇಶ್ವರ ಸರ್ಕಲ್ ಮಾಡೋಣ, ಹ್ಞೂ ಅಂದೀವಿ, ಕಾಸಬಾಗ ಬಸವೇಶ್ವರ ಸರ್ಕಲ್ ಅದು ಮೈದಾನ ಇದ್ದಂಗೆ ಐತಿ, ಹ್ಞೂ ಅಂದ್ರೆ ಇಷ್ಟ ಆಗಿದ್ದು ಖರೆ। ಮುಂದೆ ವಿಜಯ ರಾಜೇಶನ ಪ್ರಸ್ತಾಪ ಅಂತ ಯಾರಿಗೆ ಬಂದಾರ, ಇವತ್ತು ಸಂಗೀತಗಾರ ಯಾರು ಬಂದಾರ, ವಿಜಯ ಪ್ರಕಾಶ್ ಅವ್ರನ್ನ ಹೇಳಿದೆ, ಅವ್ರಿಗೆ ಎಷ್ಟು ಫೀ ಅಂತ ಕೇಳಿದೆ, 15 ಲಕ್ಷ ಅಂದ್ರೆ। ನಾ ಅಂದೆ, ಅವ್ರು ಅನೇಕ ಸಲ ಕಿತ್ತೂರು ಉತ್ಸವಕ್ಕೆ ಬಂದಾರ, ಬೇರೆ ಉತ್ಸವಕ್ಕೆ ಬಂದಾರ, ಒಬ್ಬರಿಗೆ 14 ಲಕ್ಷ ಕೊಡೋಕ್ಕಿಂತ ಅಂಥ 50 ಮಂದಿ ಕಲಾವಿದರಿಗೆ ನಾವು ರೊಕ್ಕ ಹಂಚಿ ಈ ಬೆಳಗಾವಿ ಜಿಲ್ಲಾ ಕಲಾವಿದಂತಂದು ಫಂಕ್ಷನ್ ಮಾಡೋಣ ಅಂತ ಹೇಳಿದೀವಿ। ಅಟ್ಲೀಸ್ಟ್ ಉತ್ತರ ಕರ್ನಾಟಕ ಮಾಡಿರಿ, ದಕ್ಷಿಣ ಕನ್ನಡ ಇಂಥ ಫಂಕ್ಷನ್ ಭಾಳ ಹಾಕೋ, ನಮ್ಗೆ ಅಪರೂಪ। 15 ಲಕ್ಷ ಒಬ್ಬರು ಕೊಡೋಕ್ಕಿಂತ ನೀವೆಲ್ಲ ಕಲಾವಿದರಿಗೆ ಮಾಡಿರಿ, ಸರ್ದಾರ್ ಸ್ಕೂಲ್ ಮಾಡಿರಿ, ಬಸವೇಶ್ವರ ಸರ್ಕಲ್ ಮಾಡಿರಿ ಅಂತ ನಾವು ಉದಾರವಾಗಿ ಹೇಳಿದ್ವಿ। ಮುಂದೆ ಮಾಡೋದು ಹೆಂಗೆ ಮಾಡೋದು ನಿಮ್ಗೆ ಬಿಟ್ಟಿದ್ದು, ಅದಕ್ಕೂ ಒಪ್ಕೊಳ್ಳಿಲ್ಲ। ಸಡನ್ನ ನಮಗೆ ಯಾವಾಗ ಗೊತ್ತಾಯ್ತು, 3 ದಿವಸದ ಒಂದು ಪೋಟ್ರ್ ಹಚ್ಚಿದ್ರೆ, ಅವ್ರದ್ದು ಪೋಟ್ರ ಅದು ಹಚ್ಚಿದಾಗ ಗೊತ್ತು ವಿಜಯ ಪ್ರಕಾಶಿನ ಬರಾತಾರಂತ, ಮಾಧ್ಯಮದವ್ರಿಗೆ ಗೊತ್ತಿಲ್ಲ, ಬೆಳಗಾವಿ ಜನತೆಗೆ ಗೊತ್ತಿಲ್ಲ, ಕನ್ನಡ ಸಂಘಟನೆಗಳ ಬೇರೆ ಬೇರೆ ಸಂದರ್ಭದೊಳಗೆ ನಾವು ಅವ್ರನ್ನ ಬೆಟ್ಟಕ್ಕಿವು, ಅವಾಗೂ ಬರಲಿಲ್ಲ, ಸಡನ್ನಾಗಿ ಅವ್ರಿಗೆ ಪೇಮೆಂಟ್ ಮಾಡ್ಯಾರಂತ ಸುದ್ದಿ। ಈ ರೀತಿ ಅವ್ರಿಗೆ ಹೆಂಡ್ಬಿಲ್ ಹಂಚು ಪಾಳೆ ಬಂತೀಗ, ಪತ್ರಿಕೆ ಒಳಗೆ ಹೆಂಡ್ಬಿಲ್ ಹಂಚೋದು ಅಲ್ಲ, ಯಾವುದೂ ಇಲ್ಲ, ಇದನ್ನು ಹಿಂಗೆ ಒಂದು ಹಂಚಿಬಿಟ್ರು ಅವಸರವಾಗಿ। ನಂದೇನಂತೀನಿ, ನವಂಬರ್ ಮಾಡುವಂಥ ರಾಜ್ಯೋತ್ಸವ ಫೆಬ್ರವರಿಗೆ ಮಾಡಿದ್ರೆ ಹಚ್ಚಿದ್ದಾರೆ, ಈಗ 70ನೇ ರಾಜ್ಯೋತ್ಸವ ಅಂತ ಅಲ್ಲ, ನಾವು ನವಂಬರ್ದಾಗ ನೀವು 8 ಲಕ್ಷ ಊಟ ಖರ್ಚು ಮಾಡ್ತೀರಿ, 3 ಲಕ್ಷ ವಸ್ತು ಪ್ರವೇಶ ಮಾಡ್ತೀರಿ, 39 ಲಕ್ಷ, ಅವಾಗ ಎಲ್ಲರೂ ಕುಡ್ಕೊಂಡು ಒಂದು ದೊಡ್ಡ ಕಾರ್ಯಕ್ರಮ 3 ಕಾರ್ಯಕ್ರಮ ಮಾಡ್ಬೋದಿತ್ತು, 10 3 ಲಕ್ಷ 30 ಲಕ್ಷ ಮಾಡ್ಬೋದಿತ್ತು। ಇದು ಯಾಕೆ ಅವ್ರು ತರಾತುರಿ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ। ಯಾಕೆ ಜಿಲ್ಲಾಧಿಕಾರಿ ಅನೇಕ ಸಂದರ್ಭದಲ್ಲಿ ನಾವು ಸಪೋರ್ಟ್ ಮಾಡಿದ್ವಿ, ಜಿಲ್ಲಾಧಿಕಾರಿ ಅದು ಧೈರ್ಯಶೀಲಿ ಮಾನ್ಯಕೇಶನ್ಯಾಗ ನಾವೇ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ವಿರುದ್ಧ ಏನಾದ್ರು ಅದು ಧ್ವನಿ ಎತ್ತೀವಿ। ಅವರು ಒಂದು ನಮೂನಿ ಹಠಮಾರಿತನ ಧೋರಣೆ ಒಳಗಿಸಲು ಅಂತ ನನಗನ್ನಿಸ್ತೈತಿ, ಸರ್ವಾಧಿಕಾರ ಧೋರಣೆ। ನೀವೆಲ್ಲರೂ ಏನು ಹೇಳ್ತೀರಿ ಅದೆಲ್ಲ ನಮ್ಮದೇ ನಡೆಸ್ಬೇಕು ಅನ್ನೋದು ಒಂದು ಹಠಮಾರಿತನ ಧೋರಣೆ, ಸರ್ವಾಧಿಕಾರ ಧೋರಣೆ। ಯಾಕಂದ್ರೆ ಜಿಲ್ಲಾಧಿಕಾರಿಗಳಿಗೆ, ಯಾಕಂದ್ರೆ ಇನ್ನೂ ವಯಸ್ಸಿನಾಗ ಸಣ್ಣವ್ರವರು, ನಾವು 80ರಿಂದ ನಮ್ಮ ಪೀಳಿಗೆ 82ರಿಂದ ನೋಡಿದ್ವಿ, ಒಂದು 20 ಡಿ ಸಿ ನೋಡಿದ್ದ, 20 ಜಿಲ್ಲಾಧಿಕಾರಿ ನೋಡಿದ್ವಿ ಬೆಳಗಾವಿ ಗಡಿ ಭಾಗದಾಗ। ಅನೇಕರನ್ನ ಇವತ್ತು ನೆನಪು ಮಾಡ್ತೀರಿ ನೀವು, ನಾ BL ಮನಿ ಕಟ್ಟಿ ಹಿಡ್ಕೊಂಡು, ಅನಿರುದ್ಧ ಸಾಹೇಬ್ ಹಿಡ್ಕೊಂಡು, ಪ್ರದೀಪ್ ಸಿಂಗ್ ಖರೋಲ ಹಿಡ್ಕೊಂಡು, ಜಯರಾಮ್ ಸಾಹೇಬ್ ಹಿಡ್ಕೊಂಡು, ಇದೇ ಶಾಲೆ ರೆಸಲ್ಯೂಷನ್ ನೆನಪು ಯಾಕೆ ಮಾಡ್ಕೋತೀವಿ ಅಂದ್ರೆ, ಗಡಿ ಭಾಗದಾಗ ಒಬ್ಬ ಜಿಲ್ಲಾಧಿಕಾರಿ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಈ ಎಲ್ಲ ಜಿಲ್ಲಾಧಿಕಾರಿಗಳು ಇಲ್ಲಿ ಹೆಜ್ಜೆ ಮೂಡಿಸೋಗಿದ್ದಾರೆ ಗಡಿ ಭಾಗದೊಳಗೆ। ಇವತ್ತು ಕನ್ನಡ ಉಳಿಸೋ ಕೆಲಸ ಮಾಡಿದ್ದಾರೆ। ಇಲ್ಲಿ ಇವ್ರ ನಡತೆ ನೋಡಿದ್ರೆ ಅವರು, ನಾವು ಹೇಳಿದೆ ಅವ್ರಿಗೆ, ಇಲ್ರಿ ಇದೊಂದು ಯಾವುದೋ ಒಂದು ಮನವಿ ಚೀಫ್ ಸೆಕ್ರೆಟ್ರಿಗೆ ಕಳಿಸಿನ ಅಂತನ್ನಿ, ಏನು ರೀ ನಾ ಚೀಫ್ ಸೆಕ್ರೆಟ್ರಿಯಿಂದ ಅಲ್ಲಿ ನಾನು ಹೋಗವ ಅಂದ್ರೆ, ಅಪ್ಪ ನೀ ಚೀಫ್ ಸೆಕ್ರೆಟ್ರಿ ಆದ್ರೆ ನನಗೆ ಖುಷಿ ಐತೆ ಅಂತ ಹೇಳಿ, ಯಾಕಂದ್ರೆ ನಿಮ್ಮ ವಯಸ್ಸಿನಷ್ಟು ನಮ್ಮ ಅನುಭವ ಐತೆ ಅಂತ ಹೇಳಿ, ನಿಮ್ಮ ವಯಸ್ಸಿನಷ್ಟು ನನ್ನ ಅನುಭವ ಐತೆ,
82 ಗೋಕಾಕ್ ಚಳವಳಿಯಿಂದ ನಾವು ಇದ್ದವ್ರು ಅಂತೇಳಿ ಎಲ್ಲ ಹುಡುಗರು ಯಂಗ್ಸ್ಟರ್ಸ್ ಅದಾರ. ಆದರೆ ಈ DC ಅವರು ಇದು ಮಾಡಿದ್ದಕ್ಕೆ ಅದನ್ನು ಯಾಕೆ ಮಾಡಿದ್ರು ಅನ್ನೋದು ಇನ್ನೂ ತನಕ ನಮ್ಮ ನಿಗೂಢ ಐತಿ. यावेळी कन्नड कार्यकर्ते वाजी थिरेकुडे, कस्तुरी भावी, रमेश सोनटक्के आदी उपस्थित होते. विनोद कोलकार, KMM मराठी, बेळगाव. चम 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 उजळले डोळे हृदय आनंदाच्या लाटा शुभ क्षण आले क्षण प्रेमळ है रेशमात गुंफून सोनेरी BS Channabasappa and Sons, The Textile Mall, Tilakwadi, Belagavi.